ವಿದ್ಯಾರ್ಥಿ ಬಟ್ಟೆ ಬದಲಿಸಬೇಕಾದ್ರೆ ಇಣುಕಿ ನೋಡಿದ ಆರೋಪ. ಹಿಂದೆ ಮುಂದೆ ನೋಡದೆ ಯುವಕನಿಗೆ ಥಳಿಸಿ ಜೀವವೇ ತೆಗೆದರು. ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸಬೇಕಾದ್ರೆ ಆತ ಇಣುಕಿ ನೋಡಿದ್ದ ಎಂಬ ಕಾರಣಕ್ಕೆ ಆತನಿಗೆ ಥಳಿಸಿ ಜೀವ ತೆಗೆದಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಕಣ್ರಿ. ಇಲ್ಲಿನ ಸರ್ಕಾರಿ ಶಾಲೆಯ ಕನ್ನಡ ಹೆಣ್ಣು ಮಕ್ಕಳ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಅದು. ಇಲ್ಲಿನ ಗ್ರಾಮ ಪಂಚಾಯಿತಿ ಕಟ್ಟಡ ಆವರಣದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಈ ವೇಳೆ ವಿದ್ಯಾರ್ಥಿಗಳು ಬಟ್ಟೆ ಬದಲಿಸುತ್ತಿರುವುದನ್ನ ಆತ ಇಣುಕಿ ನೋಡಿದ್ದ. ಅಲ್ಲದೆ ಕಲ್ಲೆಸೆದು ಹೋಗಿದ್ದ ಎಂಬ ಕಾರಣಕ್ಕೆ ಆತನ ಜೀವವೇ ಹೋಗಿದೆ. ಅಲ್ಲಿ ಪ್ರೋಗ್ರಾಮ್ ನಡೆಯುವಾಗ ಅಲ್ಲಿ ಪಕ್ಕ ಪಂಚಾಯಿತಿ ಬಿಲ್ಡಿಂಗ್ ಇದೆ, ಓಲ್ಡ್ ಬಿಲ್ಡಿಂಗ್ ಮತ್ತು ಹೊಸ ಬಿಲ್ಡಿಂಗ್ ನಡೆದಿದೆ. ಆ ಪಂಚಾಯಿತಿ ಬಿಲ್ಡಿಂಗ್ ಮೇಲೆ ಇಬ್ರು ಜನ ಅಲ್ಲಿ ಕುತ್ಕೊಂಡು ಬಾಲ್ಕನಿಯಲ್ಲಿ ಕುತ್ಕೊಂಡು ಇನಿಷಿಯಲಿ ಕಂಪ್ಲೇಂಟ್ ಬಂತು. ಅವರು ಏನು ಅಲ್ಲಿ ಕೆಲವು ಹುಡುಗಿಯವರು ಹೇಳ್ತಾರೆ, ನೋಡೋ ದರ್ಶಕರು ಹೇಳ್ತಾರೆ, ಅವರಿಗೆ ಚುಡಾಯಿಸ್ತಾರೆ ಅಥವಾ ಸಣ್ಣ ಸಣ್ಣ ಕಂಕಣ ಆಗ್ತಾ ಇದ್ದಾರೆ. ಅದು ಅಬ್ಜೆಕ್ಟ್ ಮಾಡೋಕ್ಕೆ 3 ಜನ ವ್ಯಕ್ತಿಗಳು, ವಿಜಯ್, ರಾಜು ಮತ್ತು ಮಲ್ಲಿಕಾರ್ಜುನ್ ಅವರು, ಇವರು ಎಲ್ಲ SDMC ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಅವರು ಮೇಲೆ ಹೋಗಿ ಅವರಿಗೆ ವಾರ್ನ್ ಮಾಡ್ತಾರೆ. ಪ್ರಾಣ ಕಳೆದುಕೊಂಡ ಯುವಕ 19 ವರ್ಷದ ಸುದೀಪ್ ಪಾಂಗೆ. ಈತ ಬಾಲಕಿಯರನ್ನ ಇಣುಕಿ ನೋಡಿದ ಎಂಬ ಕಾರಣಕ್ಕೆ ಮನ್ಸೋ ಇಚ್ಛೆ ಇವನನ್ನ ಥಳಿಸಲಾಗಿದೆ. ಥಳಿಸಿದ ಏಟಿಗೆ ಹಾರ್ಟ್ ಅಟ್ಯಾಕ್ ಆಗಿ ಯುವಕ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾನೆ. ಅಲ್ಲಿ ವಾಗ್ವಿವಾದ ಆಗ್ತಾರೆ. ಅವರು ಕೆಳಗೆ ಬರ್ತಾರೆ. ಕೆಳಗೆ ಬರುವಾಗ ಇಬ್ರು ಕಡೆಯಿಂದ ಭಯ ಆಗುತ್ತೆ. ಕೈಯಿಂದ ಇವರು ಇವರಿಗೆ ಹೊಡಿತಾರೆ, ಇವರು ಇವರಿಗೆ ಹೊಡಿತಾರೆ. ಅಲ್ಲಿ ಹೊಡೆಯುವಾಗನೇ ಇವರು ಒಬ್ಬ ವ್ಯಕ್ತಿ ಸುದೀಪ್ ಬಸವರಾಜ್ ಅವ್ರ ಮೇಲೆ ಯಾರಿದ್ರು, ಅವರು 22 ವರ್ಷ ಸಾವಳಗಿ ಲಿಮಿಟ್ ವಾಸಿ. ಅವರು ಅಲ್ಲಿ ಕೊಲಾಪ್ಸ್ ಆಗ್ತಾರೆ. ಕೊಲಾಪ್ಸ್ ಆದ ನಂತರ ಅವರಿಗೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರದ್ದು ಡೆತ್ ಆಗಿರುತ್ತೆ. ಈ ವಿಚಾರವಾಗಿ ನಾವು ಅಟ್ರಾಸಿಟಿ ಮತ್ತು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ 3 ಜನ ವಿಜಯ್, ರಾಜು ಮತ್ತು ಮಲ್ಲಿಕಾರ್ಜುನ್ಗೆ ನಾವು ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ. ಅವ್ರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅವರಿಗೆ ನ್ಯಾಯ ಬಂಧನವಾಗಿದೆ. ರಾಜು ಮಾಳೆ, ವಿಜಯ್ ಸಾವಳಗಿ, ಮಲ್ಲಿಕಾರ್ಜುನ್ ಮಾಳೆ ಎಂಬಾತರಿಂದ ಥಳಿಸಲಾಗಿದೆ. ಇವರು ಥಳಿಸಿದ ಏಟಿಗೆ ಯುವಕನ ಸೂಕ್ಷ್ಮ ಅಂಗಗಳಿಗೆ ಪೆಟ್ಟು ಬಿದ್ದು ಸುದೀಪ್ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುದೀಪ್ ಮನೆಯವರು ಮಗ ತಪ್ಪು ಮಾಡಿದ್ರೆ ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು. ಅದನ್ನು ಬಿಟ್ಟು ಆತನಿಗೆ ಮನಸೋ ಇಚ್ಛೆ ಹೊಡೆದಿರುವುದು ಅಕ್ಷಮ್ಯ ಅಪರಾಧ ಹಾಗೂ ಇದು ವ್ಯವಸ್ಥಿತ ಕೊಲೆ ಸಂಚು ಅಂತ ಆರೋಪ ಮಾಡಿದ್ದಾರೆ. ಇನ್ನು ಸುದೀಪ್ ಪೋಷಕರು ಮಗನನ್ನ ಕೊಲೆ ಮಾಡಿದ್ದಾರೆ ಎಂದು ದೂರನ್ನ ನೀಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.